ಹೆಲೋ ಫ್ರೆಂಡ್ಸ್, ಇವತ್ತು ನಾವು ತರಕಾರಿ ಬೇಳೆ ಸಾರು ಮಾಡೋದು ನೋಡ್ಕೊಳ್ಳೋಣ. ಎಲ್ಲ ಮನೆಗಳಲ್ಲೂ ಮಾಡ್ತಿರ್ತೀರ, ಆದರೆ ನಾನಿವತ್ತು ತೋರಿಸೋ ರೀತಿ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಮೊದಲು ಕುಕ್ಕರಲ್ಲಿ 2 ಗ್ಲಾಸ್ ನೀರನ್ನು ಬಿಸಿ ಮಾಡ್ತಾ ಇದ್ದೀನಿ. ಇದರಲ್ಲೇ 150 ಗ್ರಾಮಷ್ಟು ತೊಗರಿ ಬೇಳೆನ ಒಂದು 15 ನಿಮಿಷ ನೆನೆಸಿಟ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟು ಸೇರಿಸ್ಕೊಂಡ್ರೆ ನಮಗೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಇದರಲ್ಲಿ 1 ಈರುಳ್ಳಿ ಕಟ್ ಮಾಡಿ ಹಾಕ್ತಿದ್ದೀನಿ. ನಂತರ 2 ನಾಟಿ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಯಾವಾಗಲೂ ಅಷ್ಟೇ ಬೇಳೆ ಸಾರಿಗೆ ನಾಟಿ ಟೊಮೊಟೊ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ತುಪ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನೂ ಸೇರಿಸ್ತಿದ್ದೀನಿ. ನೋಡಿ, ಇದೆಲ್ಲ ಹಾಕಿದ ನಂತರ ಲೈಟಾಗಿ ಒಂದು ಸಲ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2ರಿಂದ 3 ವಿಸಿಲ್ ಕೂಗಿಸ್ಕೋಬೇಕು. ಅಂದರೆ ನೀವು ತೊಗೊಂಡಿರೋ ಬೇಳೆ ಮತ್ತು ಯಾವ ನೀರು ಹಾಕಿದ್ದೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಯಾವ ರೀತಿ ಬೇಳೆ ಬೇಯುತ್ತೆ ಅನ್ನೋದು. ನಾನು 3 ವಿಸಿಲ್ ಕೂಗಿಸ್ಕೊಳ್ತೀನಿ. ಅಷ್ಟರಲ್ಲಿ ತರಕಾರಿ ಕಟ್ ಮಾಡಿಟ್ಟಿದ್ದೀನಿ. ಹೀರೆಕಾಯಿ ಒಂದು ಸ್ವಲ್ಪ, ಹಾಗೆಯೇ 2 ನವಿಲುಕೋಸು ಮತ್ತು 2 ಬದನೆಕಾಯಿ, ನಂತರ 5 ಬೀನ್ಸನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ನೀವು ಬೇರೆ ತರಕಾರಿಗಳು ಹಾಕ್ಕೋಬೋದು. ಅಂದರೆ ಮೂಲಂಗಿ, ಹಾಗೆ ನುಗ್ಗೆಕಾಯಿ ಈ ಥರ ಹಾಕ್ತೀನಿ ಅಂದರೂ ಹಾಕ್ಕೋಬೋದು. ನೋಡಿ, ಅಷ್ಟರಲ್ಲಿ ಬೇಳೆ ಸಹ ಚೆನ್ನಾಗಿ ಬೆಂದಿದೆ ಅಲ್ವಾ. ಇನ್ನು ಸ್ವಲ್ಪ ಬೇಳೆ ಇದೆ ಅಂದರೆ ಆ ತರಕಾರಿ ಹಾಕಿದ ನಂತರ ಬೇಯೋಷ್ಟರಲ್ಲಿ ಬೇಳೆನೂ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗುತ್ತೆ. ಇಲ್ಲ ಅಂದರೆ ನೀವು ಒಂದು ಸ್ವಲ್ಪ ಸ್ಪೂನಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೊಂಬಿಡಿ. ಈಗ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ನಂತರ ಈಗ ಖಾರದ ಪುಡಿ ಅಂದರೆ ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರು ಪುಡಿನ ನಾನು ಹಾಕ್ತಾ ಇದ್ದೀನಿ. ಹೋಮ್ ಮೇಡ್ ಸಾಂಬಾರು ಪುಡಿ. ಇದರಲ್ಲಿ ಖಾರ ಇರುತ್ತೆ, ನಾನು ಬೇರೆ ಖಾರ ಏನೂ ಹಾಕಲ್ಲ. ನೀವೇನಾದರೂ ಅಂಗಡಿಯಿಂದ ತಂದಿರೋ ಸಾಂಬಾರು ಪುಡಿ ಹಾಕೋದಾದರೆ 1 ಟೀ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಬಿಡಿ, ಕರೆಕ್ಟಾಗಿರುತ್ತೆ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನೂ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಯಾವುದೇ ಸಾಂಬಾರಾಗಲಿ ಕಲ್ಲುಪ್ಪನ್ನು ಹಾಕ್ಕೊಂಡ್ರೆ ರುಚಿನೂ ಬರುತ್ತೆ ಮತ್ತು ಆರೋಗ್ಯಕ್ಕೆ ಆರೋಗ್ಯನೂ. ನೋಡಿ, ಇದೆಲ್ಲ ಹಾಕಿದ್ದೀನಿ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ತಿದ್ರೆ ತುಂಬ ಗಟ್ಟಿ ಇದೆ ಅಲ್ವಾ, ಬೇಯ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗೋಗುತ್ತೆ. ಅದರಿಂದ ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ. ಅಂದರೆ 250 ml ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಕರೆಕ್ಟಾಗಿದೆ. ಇನ್ನು ಸ್ವಲ್ಪ ಬೆಂದ ನಂತರ ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಸಾರು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಒಂದು 10 ನಿಮಿಷ ಬೇಯಿಸ್ಕೊಳ್ತೀನಿ. ಅಂದರೆ ತರಕಾರಿ ಎಷ್ಟೊತ್ತು ಬೇಯುತ್ತೋ ನೋಡ್ಕೊಂಡು ನೀವು ಬೇಯಿಸ್ಕೊಳ್ಳಿ. ತುಂಬ ಮೆತ್ತಗೂ ಬೇಯಿಸಬಾರ್ದು. ನೋಡಿ, ಈ ಥರ ಆಗಿದೆ, ತುಂಬ ಚೆನ್ನಾಗಾಗಿದೆ. ಈಗ ನಾವು ಹುಣಸೆ ರಸನ ಹಾಕ್ಕೊಳ್ಬೇಕು. ಅಂದರೆ ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟು ನಾನು ರಸ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರಲ್ಲಿ ನೆನೆಸಿಟ್ಕೊಂಬಿಡಿ, ಬೇಗ ಮೆತ್ತಗಾಗುತ್ತೆ. ಆಗ ನಾವು ರಸ ತೆಗೆಯೋದಕ್ಕೂ ಸುಲಭ ಆಗುತ್ತೆ. ನೋಡಿ, ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಈ ಜಾಗದಲ್ಲಿ ನೀವು ರುಚಿ ನೋಡಿ ಉಪ್ಪು, ಹುಳಿ, ಖಾರ ಏನೇ ಕಡಿಮೆ ಇದ್ದರೂ ಸೇರಿಸ್ಕೊಳ್ಬೋದು. ಖಾರ ಏನಾದರೂ ಒಂದು ಸ್ವಲ್ಪ ಹೆಚ್ಚಿಗೆ ಆಗಿದೆ ಅನಿಸಿದ್ರೆ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಕೊಂಬಿಡಿ, ಆಗ ಇನ್ನೂ ಕರೆಕ್ಟಾಗಿ ಬರುತ್ತೆ ನಮಗೆ. ನೋಡಿ, 2 ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಫೈನಲಿ ನಮಗೆ ಸಾರಂತೂ ರೆಡಿ ಆಗೋಯಿತು. ಇಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನೂ ಮುಂದೆ ಇದೆ. ವಿಡಿಯೋನ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈಗ ಸಾರನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಬೇಳೆ ಸಾರಿಗೆ ಯಾವಾಗಲೂ ಅಷ್ಟೇ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ಳಿ. ಸಾಸಿವೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ತಿದ್ದೀನಿ. ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿಬೇಕು. ಸಿಡಿದ ನಂತರ 2 ಕಡ್ಡಿ ಕರಿಬೇವು, 2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ, ನೀವು ಹಾಕ್ಕೊಂಬಿಡಿ. ಹಾಗೆ ನಾವು ರೆಡಿ ಮಾಡಿಟ್ಟಿರೋ ಅಂಥ ಸಾರನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ಈ ಸಾರು ಪೂರ್ತಿ ಸೇರಿಸಿದ ನಂತರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಬಿಟ್ಬಿಡಿ. ಯಾಕೆ ಅಂದರೆ ಆ ತುಪ್ಪದಲ್ಲಿ ಒಗ್ಗರಣೆ ಹಾಕಿರೋದೆಲ್ಲ ಸಾರಿಗೆ ಹೊಂದ್ಕೋಬೇಕು, ಆಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈ ಟಿಪ್ಪನ್ನು ಮಿಸ್ ಮಾಡದೆ ನೀವು ಫಾಲೋ ಮಾಡಿ. ನೋಡಿ, ಫೈನಲಿ ಸಾರು ರೆಡಿ ಆಗೋಯ್ತು. ಈಗ ನೀವು ದೋಸೆಗೆ ಬೇಕಾ, ಇಡ್ಲಿನ, ಇಲ್ಲ ಚಪಾತಿನ, ಇಲ್ಲ ಅಂದರೆ ಮುದ್ದೆ ಬೇಕಾ, ಅನ್ನಕ್ಕೆ ಬೇಕಾ, ಯಾವುದಕ್ಕೆ ಬೇಕು ಅಂದರೂ ಸರ್ವ್ ಮಾಡ್ಕೊಳ್ಬೋದು. ನೋಡಿ, ನಾನು ಸಿಂಪಲಾಗಿ ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ಕೊಂಡ್ರಿ ಅಲ್ವಾ, ನೀವು ಸಹ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.